ಹಾಯ್ ಫ್ರೆಂಡ್ಸ್, ಸುಮಾ ಕುಕ್ಕಿಂಗ್ ಆಲ್ ಇನ್ ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ಹೀರೆಕಾಯಿ ಬಸ್ಸಾರು ಹಳ್ಳಿ ಶೈಲಿಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಮ್ಮೆ ಈ ಥರ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿ ಚಪ್ಪರಿಸ್ಕೊಂಡು ತಿನ್ಬೋದು. ಹಿರಿಯರಿಗೂ ಕೂಡ ತುಂಬಾ ಇಷ್ಟವಾಗುವಂತಹ ಬಸ್ಸಾರು. ಒಂದು ಮುದ್ದೆ ಇದ್ದುಬಿಟ್ರೆ ಬಿಸಿ ಬಿಸಿ ಮುದ್ದೆ ಎಂಥ ಅದ್ಭುತ ರುಚಿ ಗೊತ್ತಾ. ಇದನ್ನು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಬನ್ನಿ ಈ ವಿಡಿಯೋ ನೋಡ್ಕೊಬರೋಣ. ನೋಡ್ತಾ ಇದ್ದೀರಲ್ವ, ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ. ಹೊಸಬ್ರು ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ಕೊನೆಯ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನನ್ನ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ನೋಡ್ತಾ ಇದ್ದೀರಲ್ವ ಯಾವ ಥರ ಇದೆ ಅಂತ. ಇದನ್ನು ನಾನು ಹೆಂಗೆ ಮಾಡಿದ್ದೀನಿ ಅಂತ ಈಗ ಪಟಾಪಟ್ಟನಾಗಿ ತೋರಿಸ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನಾನು ಇಲ್ಲಿ ನೋಡಿ ಅರ್ಧ kg ಅಷ್ಟು ಹೀರೆಕಾಯಿನ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಫ್ರೆಶ್ ಆಗಿರೋಂಥ ಹೀರೆಕಾಯಿನ ತೊಗೊಂಡಿದ್ದೀನಿ ಅರ್ಧ kg. ಇದನ್ನು ಸಿಪ್ಪೆ ಕೂಡ ಯೂಸ್ ಆಗುತ್ತೆ, ಸಿಪ್ಪೆನ ಯಾರೂ ಬಿಸಾಕಬೇಡಿ. ಸಿಪ್ಪೆಯಿಂದ ಚಟ್ನಿ ಕೂಡ ಮಾಡ್ಕೋಬೋದು. ನಾನೀಗ ಈ ಸಿಪ್ಪೆ ತೆಗೆದು ಬಿಡ್ತಾಯಿದ್ದೀನಿ. ತೆಗೆದುಬಿಟ್ಟು ಚೆನ್ನಾಗಿ ನಾನು ಸಣ್ಣದಾಗಿ ಹೆಚ್ಕೊಳ್ತೀನಿ. ಇದಕ್ಕೆ ಒಂದು ಬಟ್ಲಿಗಿಂತ ಅರ್ಧ ಬಟ್ಲು ಸಾಕು ತೊಗರಿಬೇಳೆನ ಬೇಯಿಸ್ಕೊಳ್ಳೋಣ. ನೋಡಿ ಇದಕ್ಕೆ ಏನೇನು ಬೇಕಂತ ತೊಗೊಂಡಿದ್ದೀನಿ. ಮಸಾಲೆ, ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಟೊಮೊಟೊ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಜೀರಿಗೆ ಆದಷ್ಟು ಜಾಸ್ತಿ ಇದ್ದರೆ ರುಚಿ ಬರುತ್ತೆ. ಸ್ವಲ್ಪ ರುಬ್ಬೋದಕ್ಕೆ ತೆಂಗಿನಕಾಯಿನೂ ತೊಗೊಂಡಿದ್ದೀನಿ. ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಕಾಯಿ ತೋರಿಸ್ತಿದ್ದೀನಲ್ವ, ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದು ಒಗ್ಗರಣೆಗೆ, ಹೀರೆಕಾಯಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಹಸಿ ಕೊಬ್ಬರಿ ಇದ್ದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಬೇಳೆನ ನಾನು ಇವಾಗ ತೊಳ್ಕೊಳ್ತಾ ಇದ್ದೀನಿ, ಯಾಕಂದರೆ ಕೆಮಿಕಲ್ ಇರುತ್ತಲ್ವ, ಹಂಗಾಗಿ ತೊಳ್ಕೊಳ್ಳೇಬೇಕು. ತೊಳ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕಿ ನಾನು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಳ್ತೀನಿ. ಈರುಳ್ಳಿ ನೋಡ್ತಾ ಇದ್ದೀರಲ್ವಾ, ಈಗ ಹೀರೆಕಾಯಿನ ನಾನು ಸಿಪ್ಪೆ ತೆಗೆದುಬಿಟ್ಟು ಹೆಚ್ಕೊಳ್ತೀನಿ. ಜಾಸ್ತಿ ಏನು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇರಲ್ಲ, ಮೇಲೆ ಸ್ವಲ್ಪ ತಕ್ಕೋಬೇಕು. ಸಿಪ್ಪೆ ಇದ್ದರೆ ನಮ್ಗೆ ಆರೋಗ್ಯ ಕೂಡ ಒಳ್ಳೆಯದು, ಅದರಲ್ಲಿ ಪೌಷ್ಟಿಕಾಂಶನೂ ಕೂಡ ಇರುತ್ತೆ. ಸಿಪ್ಪೆಯಿಂದ ಕೂಡ ಚಟ್ನಿ ಮಾಡ್ತಾರೆ, ಆದರೆ ನಾನು ಯಾವತ್ತೂ ಮಾಡಿಲ್ಲ ಫ್ರೆಂಡ್ಸ್. ನೀವು ಮಾಡಿದರೆ ಹೇಗಿರುತ್ತೆ ಸಿಪ್ಪೆಯಿಂದ ಚಟ್ನಿ ಅಂತ ಹೇಳಿ. ನೋಡಿ ಈ ಥರ ಸಿಪ್ಪೆನ ತೆಗಿತಾ ಇದ್ದೀನಿ ನಾನು. ತುಂಬಾ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಒಂದೊಂದು ಕಡೆ ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ. ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ನೋಡಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಯಾರು. ನೋಡಿ ಈ ಥರ ಸಿಪ್ಪೆ ತೆಗೆದಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ಎಲ್ಲ ಹೀರೆಕಾಯಿನೂ. ಹೆಚ್ಚಿದ ಮೇಲೆ ತೊಳ್ಕೊಬಾರ್ದು ನಾವು, ಹೆಚ್ಚೋದಕ್ಕಿಂತ ಮುಂಚೆನೇ ಸಿಪ್ಪೆ ತೆಗೆದ ಮೇಲೆ ನಾವು ತೊಳ್ಕೊಬೇಕಾಗುತ್ತೆ. ಈಗ ನಾನು ಹೀರೆಕಾಯಿನ ಚಿಕ್ಕ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ತೀನಿ, ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತೀನಿ. ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅಂತ ನೋಡಿ. ಇದು ಜಾಸ್ತಿ ಕೂಡ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಇದು ಬೇಗ ಬೆಂದು ಬಿಡುತ್ತೆ. ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯೆ ಸ್ಕಿಪ್ ಮಾಡಿದ್ರೆ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮಗೂ ಕೂಡ ಗೊತ್ತಾಗೋದಿಲ್ಲ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸ್ಗಳಾಗಿ. ನೋಡಿ ಈ ಥರ ಎಲ್ಲ ಹೀರೆಕಾಯಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಬಾಣಲಿ ಇಟ್ಕೊಳ್ತೀನಿ ಒಂದು ಗ್ಯಾಸ್ ಮೇಲೆ. ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಈಗ ನಾನು ಮಸಾಲೆನ ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ಮಿಕ್ಸಿಗೆ ಹಾಕ್ಕೋಬೇಕಲ್ವಾ, ಅದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ನಾನು ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿನ ಎಲ್ಲ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿ ಇರುತ್ತೆ. ಈಗ ನೋಡಿ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ, ಅದ್ರ ಜೊತೆನೇ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ನಾನು. ಆದಷ್ಟು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಇದೇ ರೀತಿ ನಾನು ಫ್ರೈ ಮಾಡ್ಕೊಳ್ತಾ ಹೋಗ್ತೀನಿ. ನೋಡ್ತಾ ಇರಿ ಯಾವ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅಂತ. ಈ ಕಡೆ ಬೇಳೆ ಕೂಡ ಬೆಂದಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಬೇಳೆ ಕೂಡ ಬೆಂದಿದೆ, ಇಲ್ಲಿ ಬೇಳೆ ಬೆಂದಿದೆ. ಈಗ ಬೇಳೆ ಬೆಂದಿರೋದಕ್ಕೆ ನಾನು ಹೀರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಹಾಕ್ಕೊಳ್ತಾ ಇದ್ದೀನಿ. ಬೇಳೆನೂ ಕೂಡ ಬೆಂದಿದೆ. ಇದು ಜಾಸ್ತಿ ಬೇಯಿಸಬಾರ್ದು. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಹೀರೆಕಾಯಿಗೆ ರುಚಿ ಬೇಕಲ್ವ, ಹಂಗಾಗಿ ಉಪ್ಪನ್ನು ಹಾಕ್ಕೊಳ್ತೀನಿ. ನೋಡ್ಕೊಂಡು ಉಪ್ಪನ್ನು ಹಾಕೋಬೇಕಾಗುತ್ತೆ. ಈಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು 3 ರಿಂದ 4 ನಿಮಿಷ ನಾನು ಬೇಯಿಸ್ಕೊಳ್ತೀನಿ. ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಈ ಕಡೆ ನೋಡಿ ಇದು ಕೂಡ ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ಇದನ್ನು ನಾನು ಪ್ಲೇಟಿಗೆ ತೆಗಿತೀನಿ. ನೆಕ್ಸ್ಟು ಟೊಮೊಟೊ ಫ್ರೈ ಮಾಡ್ಕೊಳ್ತೀನಿ ನಾನು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು.
ಇದು ಕೂಡ ಅಷ್ಟೇ ಒಂದು 3/4% ಫ್ರೈ ಆಗಬೇಕು. ಯಾವುದೇ ಆಗಲಿ ನಾವು ಬಸ್ಸಾರು ಉಪ್ಸಾರು ಮಾಡಬೇಕಾದ್ರೆ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಉಪ್ಸಾರಿಗೆ ಚಟ್ನಿ ಮಾಡ್ಕೊಳ್ತಾರೆ, ಬಸ್ಸಾರಿಗೆ ಇದೇ ಥರ ಎಲ್ಲವನ್ನು ಫ್ರೈ ಮಾಡ್ಕೊಳ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿಲಿ ಮಾಡ್ತಾರೆ. ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿನೂ ಕೂಡ ಇದರಲ್ಲೇ ಹಾಕಿ ನಾನು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹುಣಸೆಹಣ್ಣು ಇದಕ್ಕೆ ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾದ ರುಚಿ ಕೊಡುತ್ತೆ ಕೊತ್ತಂಬರಿ ಸೊಪ್ಪಿದ್ದರೆ. ಇಲ್ಲಿ ಕೊತ್ತಂಬರಿ ಸೊಪ್ಪಿಲ್ಲ, ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಲ್ಲ. ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೈ ಆಗಿದೆ, ಇಷ್ಟ ಆದರೆ ಸಾಕು. ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದು ತಣ್ಣಗಾಗೋ ತನಕ ಬಿಡಬೇಕಾಗುತ್ತೆ. ನಾವು ಮಿಕ್ಸಿಗೆ ಹಾಕ್ಕೋಬೇಕಲ್ವ, ಅದಕ್ಕೆ ತಣ್ಣಗಾಗಬೇಕು. ಈ ಕಡೆ ನೋಡಿ ಹೀರೆಕಾಯಿನೂ ಕೂಡ ಬೆಂದಿದೆ, ನೋಡ್ತಾ ಇದ್ದೀರಾ, ಬನ್ನಿ ನೋಡಿ ಬೆಂದಿದೆ. ಈಗ ನೀರನ್ನು ಸಪ್ರೇಟ್ ಮಾಡಬೇಕು, ಕಾಯಿ ಸಪ್ರೇಟು ನೀರು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಬೇಯಿಸಬಾರ್ದು. ನೋಡಿ ಕಾಯಿ ಈ ಕಡೆ ಇದೆ, ಈ ಕಡೆ ನೀರಿದೆ ಬಸ್ತಿರೋದು. ಆ ನೀರನ್ನು ಕೂಡ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್. ಇದರಲ್ಲೂ ಕೂಡ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ. ಕೆಲವರು ಯೂಸ್ ಮಾಡ್ತಾರೆ, ಕೆಲವರು ಯೂಸ್ ಮಾಡಲ್ಲ ನೀರನ್ನು. ನಾನು ಬಳಸ್ಕೊಳ್ತಾ ಇದ್ದೀನಿ ಅದೇ ನೀರನ್ನು. ಅದೇ ಬಾಣಲಿಗೆ ಮತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಹೀರೆಕಾಯಿ ನಡುವೆ ಇದು ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಕೂಡ ಕೊಡುತ್ತೆ. ಅದೇ ಬಾಣಲಿಗೆ ಮತ್ತೆ ನಾನು ಒಗ್ಗರಣೆಗೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 2 ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಅದೇ ಬಾಣಲಿಗೆ ಈರುಳ್ಳಿ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಹೋಗ್ತೀನಿ. ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಬೇಕು ಫ್ರೆಂಡ್ಸ್, ಆವಾಗಲೇ ರುಚಿ. ನೋಡಿ ಈ ಥರ ಫ್ರೈ ಆಗಬೇಕು. ಈಗ ಇದಕ್ಕೆ ಬೇಯಿಸಿರುವಂಥ ಬೇಳೆ ಮತ್ತು ಹೀರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಅದರಲ್ಲಿ ನೀರಿರುತ್ತಲ್ವ, ನೀರೆಲ್ಲ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಕಾಯಿ ಹಾಕ್ತಾಯಿದ್ದೀನಿ ನೋಡಿ, ಹಸಿಕಾಯಿ. ನಾವು ಕಾಯಿ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಚೆನ್ನಾಗಿರುತ್ತೆ ಪಲ್ಯಗಳಿಗೆ. ಅದಕ್ಕೆ ಒಂದು ಬಟ್ಲಷ್ಟು ನಾನು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೀರಿನಂಶ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಕಾಯಿ ಹಾಕಿ ನಾವು ಅದನ್ನು ಮಿಕ್ಸ್ ಮಾಡೋದ್ರಿಂದ ನೀರಿನಂಶನೂ ಕೂಡ ಕಮ್ಮಿ ಆಗುತ್ತೆ. ಮತ್ತು ನಾವು ಎಣ್ಣೆಲಿ ಎಷ್ಟು ತನಕ ನಾವು ಅದನ್ನು ಫ್ರೈ ಮಾಡ್ತೀವೋ ಅಷ್ಟೇ ರುಚಿ ಇರುತ್ತೆ. ಯಾವುದೇ ಪಲ್ಯಗಳಿಗಾಗಿ ನಾವು ಕಾಯಿ ಹಾಕೋದ್ರಿಂದ ರುಚಿ ಇರುತ್ತೆ. ನೋಡಿ ಈ ಥರ ಆಗಿದೆ, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಾ, ನಾನು ಮಾಡಿರೋದು ಯಾವ ಥರ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ಈ ಥರ ಆಗಿದೆ, ಫೈನಲಿ ಈ ಥರ ಆಗಿದೆ. ನೋಡ್ತಾ ಇದ್ರೆ ತಿನ್ನಬೇಕಂತ ಅನ್ನಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಮಾಡಿ ಮನೇಲಿ ಮಾಡಿ, ನೀವು ಯಾವ ಥರ ಮಾಡ್ತೀರಾ. ನಾನು ಈ ರೀತಿ ಮಾಡಿದ್ದೀನಿ. ಇಲ್ಲಿ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಮಸಾಲೆನ, ತಣ್ಣಗಾಗಿದೆ. ಈಗ ನೆಕ್ಸ್ಟ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ನಾವು ಎಷ್ಟು ಹಾಕ್ತೀವೋ ಅಷ್ಟು ನಮಗೆ ರುಚಿ ಕೊಡುತ್ತೆ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ ಪೇಸ್ಟ್ ಈ ಥರ ಆಗಿದೆ. ಇದನ್ನು ನಾವು ಹೀರೆಕಾಯಿ ನೀರು ತೆಗೆದಿಟ್ಟಿದ್ವಲ್ಲ, ಆ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು ಫ್ರೆಂಡ್ಸ್. ನೀರಿಗೆ ಇದೆ ನೋಡಿ, ಇದೇ ನೀರಿಗೆ ನಾನು ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಮಗೆ ಎಷ್ಟು ಬೇಕೋ ಅಳತೆಗೆ ತಕ್ಕಷ್ಟು ನಾವು ಮಾಡ್ಕೋಬೇಕಾಗುತ್ತೆ. ಇದನ್ನು ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು ಫ್ರೆಂಡ್ಸ್, ರುಚಿ ಇರಲ್ಲ ಅಷ್ಟೊಂದು, ಮುದ್ದೆಗೂ ಕೂಡ ಹತ್ಕೊಳ್ಳಲ್ಲ ಅದು. ಆದಷ್ಟು ಮೀಡಿಯಮ್ ಆಗಿ ತಿಕ್ಕಾಗಿರಬೇಕು. ನೋಡಿ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇತ್ತಲ್ವ, ಅದಕ್ಕೆ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ. ಫೈನಲಿ ಇಷ್ಟ ಆಗಿದೆ ನೋಡಿ. ಸುಮಾರು 7ರಿಂದ 8 ಜನ ಈ ಸಾಂಬಾರಲ್ಲಿ ಊಟ ಮಾಡ್ಬೋದು ಫ್ರೆಂಡ್ಸ್, ಅರ್ಧ kg ಹೀರೆಕಾಯಿಂದ. ಇನ್ನೂ ಬೇಕಂದರೆ ನಾವು ಬೇಳೆ ಅದೆಲ್ಲ ಜಾಸ್ತಿ ಹಾಕಿ ಮಾಡ್ಕೋಬೋದು. ಇದನ್ನು ನಾನು ಒಂದು ಕುದಿಸ್ತೀನಿ ಫ್ರೆಂಡ್ಸ್. ನೋಡಿ ಸೊ ಇನ್ನೂ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂದ್ಬಿಟ್ಟು ನಾನು ಇದಕ್ಕೆ ಒಗ್ಗರಣೆ ಏನು ಕೊಡಲ್ಲ ಫ್ರೆಂಡ್ಸ್, ಹಾಗೆ ಡೈರೆಕ್ಟಾಗಿ ಇದನ್ನು ಬೇಯಿಸ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ನಾವು ಯಾವಾಗಲೂ ಒಂದೊಂದು ಥರ ಒಂದೊಂದು ರೀತಿಲಿ ನಾನು ಮಾಡ್ತೀನಿ ಫ್ರೆಂಡ್ಸ್. ನಾನು ಇದೊಂದೇ ಥರ ಎಲ್ಲ ಮಾಡೋದು. ನಿಮಗೆ ಇನ್ನೂ ಬೇರೆ ಬೇರೆ ವಿಧಾನಗಳಲ್ಲಿ ಬೇಕು ಅಂದರೆ ನಾನು ತೋರಿಸ್ತೀನಿ. ಇದು ಒಂಥರ ವಿಧಾನ ನೋಡಿ. ನಾನು ಒಗ್ಗರಣೆ ಕೊಟ್ಟಿಲ್ಲ, ಉಪ್ಪು ಸಪ್ಪೆ ಇತ್ತು ಅಂದ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ, ರುಚಿ ನೋಡಿಕೊಂಡು. ಯಾಕಂದರೆ ಕಾಯಿಗೆ ಹಾಕಿರ್ತೀವಲ್ವ, ರುಚಿ ನೋಡ್ಕೊಂಡು ಮತ್ತೆ ಒಂದು ಸಲ ಉಪ್ಪು ಹಾಕೋಬೇಕಾಗುತ್ತೆ. ಕಾಯಿಗೆ ಬೇಯಿಸುವಾಗ ಸ್ವಲ್ಪ ಹಾಕಿರ್ತೀವಿ ನಾವು, ಯಾಕಂದರೆ ಉಪ್ಪಾಗಿಬಿಡುತ್ತೆ ಜಾಸ್ತಿ ಅಂತ.
ನೋಡಿ ಕುದೀತಾ ಇದೆ. ಫೈನಲಿ ನೋಡಿ ಆಯಿತು ಸಾಂಬಾರು. ಮುದ್ದೆ ಜೊತೆ ಸಾರು ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಪಲ್ಯ ಬಸ್ಸಾರು ಸಖತ್ತಾಗಿರುತ್ತೆ. ಬಿಸಿ ಅನ್ನಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ವೀಡಿಯೋ ಯಾರೆಲ್ಲ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಕೊನೆವರೆಗೂ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವೀಡಿಯೋಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.